Good morning, students. The subject is Advanced Financial Accounting. In that first chapter, Insurance Claims. Let us continue the 21st question. On 15th April 2014, a fire occurred in the godown of a trader, and almost the entire stock, which was fully insured, was destroyed. The salvage was taken at agreed value 7,500. These salvage stock ಇಲ್ಲಿ ತೋದ್ಕೊಂತೀವಿ ಆ್ಯಕ್ಚುಲ್ ಲಾಸ್ ಆಫ್ ಸ್ಟಾಕಲ್ಲಿ ಸಾಲ್ವೇಜ್ ಸ್ಟಾಕ್ ಅನ್ನೋದು ಲೆಸ್ ಮಾಡ್ತೀವಿ ಅಂತಂದರೆ ಗೋಡನ್ಗೆ ಬೆಂಕಿ ಬಿದ್ದಿದೆ. ಆ ಬೆಂಕಿ ಬಿದ್ದಿರೋ ಎಲ್ಲ ಸ್ಟಾಕು ಓಕೆ ಇಟ್ ಡೆಸ್ಟ್ರಾಯ್ಡ್. ಸೊ ಸಮ್ ಲೆಫ್ಟ್ ಓವರ್ ಸ್ಟಾಕ್ ಈಸ್ ದೇರ್, ದಟ್ ಈಸ್ 7,500 ಅಷ್ಟು ಸ್ಟಾಕ್ ಮಿಕ್ಕಿದೆ. ಸೊ ಆ ಸ್ಟಾಕ್ ಅನ್ನೋದು ಮತ್ತೆ ಯುಟಿಲೈಸ್ ಮಾಡ್ಕೊತಾರೆ ಆರ್ ಸೇಲ್ ಮಾಡ್ಕೊತಾರೆ ಅಂತ. ನೆಕ್ಸ್ಟ್, from last year records, the following details were obtained. Opening stock on 1st April 2014, 1,20,000. Purchases written up to 14 April 2014 is 5,10,000. Sales written up to 14 April 2014 is 5,80,000. So ಇವರು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಪರ್ಚೇಸಸ್ ಆ್ಯಂಡ್ ಸೇಲ್ ಕೊಟ್ಟಿದ್ದಾರೆ. ಓನ್ಲಿ 2014 ಇಯರ್ದು ಮಾತ್ರ ಕೊಟ್ಟಿದ್ದಾರೆ. ಸೊ ದೇ ಡಿಂಟ್ ಗೇವ್ ಅನದರ್ ಇಯರ್, ಬೇರೆ ಇಯರ್ದು ಕೂಡ ಕೊಟ್ಟಿಲ್ಲ, ಪಾಸ್ದು ಕೊಟ್ಟಿಲ್ಲ, ಪ್ರೆಸೆಂಟ್ ಇಯರ್ ಬೇರೆ ಇಯರ್ದು ಕೊಟ್ಟಿಲ್ಲ ಇನ್ಫಾರ್ಮೇಷನ್. ಸೊ 1 ಇಯರ್ಗೆ ಮಾತ್ರ ಮಾಡಬೇಕು. ಓಪನಿಂಗ್ ಸ್ಟಾಕ್ ಮಾತ್ರ ಇದೆ. ಇನ್ನು ಅನದರ್ ಸ್ಟಾಕ್ ಇನ್ಫಾರ್ಮೇಷನ್ ಈಸ್ ನಾಟ್ ದೇರ್. ಅಟ್ ದಿ ಟೈಮ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್, ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ ಡ್ಯೂರಿಂಗ್ ದಿ ಲಾಸ್ಟ್ 5 years ವರ್ 30%, 31%, 32%, 30%, 32%. ಇಲ್ಲಿ 5 years ಗ್ರಾಸ್ ಪ್ರಾಫಿಟ್ ರೇಷಿಯೋ ಅನ್ನೋದು ಕೊಟ್ಟಿದ್ದಾರೆ. ಸೊ ನಾವು ಆವ್ರೇಜ್ ರೇಷಿಯೋ ಅನ್ನೋದು ತೋದ್ಕೋಬೇಕು. ನಿಮ್ಗೆ ಗೊತ್ತಿದೆ ಆವ್ರೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿಲ್ಲ. ಸೊ ದಿಸ್ ಈಸ್ ಅ ನ್ಯೂ ಪಾಯಿಂಟ್. ವೆಲ್ ಕ್ಯಾಲ್ಕುಲೇಟಿಂಗ್ ಐ ವಿಲ್ ಟೆಲ್ ಯು ಹೌ ಟು ಕ್ಯಾಲ್ಕುಲೇಟ್ ದಿ ಆವ್ರೇಜ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ನೆಕ್ಸ್ಟ್, salvage stock was re-innovated and made fit for sale at cost rupees 4,000. A part of this stock was sold at rupees 13,000 and the balances was valued at 2,000. So salvage stock information ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ at the time we need to calculate the salvage stock account. salvage stock account ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೋ ಆ ಇನ್ಫಾರ್ಮೇಷನ್ ಬೇಸ್ ಮೇಲೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್, ಇನ್ ದಟ್ ಫಸ್ಟ್ ಸಿ ದ ಸಾಲ್ವೇಜ್ ಸ್ಟಾಕ್ ವಾಸ್ ರೀಇನೋವೇಟೆಡ್ ಅಂದರೆ ಬೆಂಕಿ ಬಿದ್ದಿದೆ ಗೋಡನ್ಗೆ, ಸ್ಟಾಕ್ ಎಲ್ಲ ಉರಿದೋಗಿದೆ. ಸೊ ಸಮ್ ರಿಮೈನಿಂಗ್ ಸ್ಟಾಕ್ ಇಸ್ ದೇರ್. ಆ ಸ್ಟಾಕನ್ನು ನಾವು ಸೇಲ್ ಮಾಡಬೇಕಾದ್ರೆ ಅದಕ್ಕೆ ನಾವು ಇರೋ ಎಕ್ಸಿಸ್ಟಿಂಗ್ ಸ್ಟಾಕ್ಗೆ ಏನೋ ಎಕ್ಸ್ಟ್ರಾ ಅನ್ನೋ ನ್ಯೂ ಐಟಮ್ ಅನ್ನೋದು ಆ್ಯಡ್ ಮಾಡಿದ್ರೆ ಸೊ ದಟ್ ವಿ ಕೆನ್ ಸೇಲ್ ಮೋರ್ ಆರ್ ವಿ ಕೆನ್ ಗೆಟ್ ಇಟ್ ಗುಡ್ ಸೇಲ್ಸ್. ಸೊ ಕೆಲವೊಂದು ಸೇಲ್ ಅನ್ನೋದು ಸಿಗತ್ತೆ ಅಂತ ಹೇಳ್ಬಿಟ್ಟು ಸೊ 4,000 ಅಷ್ಟು ರುಪೀಸ್ ಅಷ್ಟು ಖರ್ಚು ಮಾಡ್ತಾಯಿದ್ದಾರೆ ಎಕ್ಸಿಸ್ಟಿಂಗ್ ಸ್ಟಾಕ್ಗೆ ಕೆಲವೊಂದು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ. ಸೊ ಇದು ಬಂದುಬಿಟ್ಟು ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸ್ಪೆನ್ಸಸ್ ಟು ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ, ಡೆಬಿಟ್ ಸೈಡ್ ಅನ್ನೋದು ಐಟಮ್ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಎ ಪಾರ್ಟ್ ಆಫ್ ದೀಸ್ ಸ್ಟಾಕ್ ವಾಸ್ ಸೋಲ್ಡ್ ಹಟ್. ಸೊ ಸೇಲ್ ಮಾಡ್ತಾಯಿದ್ದಾರೆ, ಸೋಲ್ಡ್ ಮೀನ್ಸ್ ಸೇಲ್. ಸೊ ಈ ಸ್ಟಾಕ್ ಅನ್ನೋದು ಸೇಲ್ ಮಾಡ್ತಾಯಿದ್ದಾರೆ. ಸೊ 13,000 ಕ್ರೆಡಿಟ್ ಸೈಡ್ ಬರುತ್ತೆ. ಇದು ಬಂದುಬಿಟ್ಟು ಡೆಬಿಟ್ ಸೈಡ್, ದಿಸ್ ವಿಲ್ ಕಮ್ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಒನ್ ಈಸ್ ಬ್ಯಾಲೆನ್ಸಸ್ ವ್ಯಾಲ್ಯೂಡ್ ಅಟ್ rupees 2,000. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನೋದು ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಅನ್ನೋದು ಬರುತ್ತೆ. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈ ಸಾಲ್ವೇಜ್ ಸ್ಟಾಕ್ ಏನಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಟು ನೋ ವೆದರ್ ಇಟ್ ಈಸ್ ಎ ಪ್ರಾಫಿಟ್ ಆರ್ ಲಾಸ್. ವರ್ಕೌಟ್ ದ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಆ್ಯಂಡ್ ಶೋ ದಿ ಸಾಲ್ವೇಜ್ ಸ್ಟಾಕ್ ಅಕೌಂಟ್. ಅವರೇ ಕೇಳಿದ್ದಾರೆ ಸಾಲ್ವೇಜ್ ಸ್ಟಾಕ್ ಅಕೌಂಟ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಮತ್ತು ಫೈರ್ ಇನ್ಶೂರೆನ್ಸ್ ಕಡೆಯಿಂದ ಎಷ್ಟು ಕ್ಲೈಮ್ ಮಾಡಬೇಕು ಅಮೌಂಟು ಅಂತ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತೆ, ಫಸ್ಟ್ ಸ್ಟೆಪ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಪಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್. ಸೊ ಟ್ರೇಡಿಂಗ್ ಅಕೌಂಟ್ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಇನ್ ದೀಸ್ ಪ್ರಾಬ್ಲಮ್ ಏನಾದರೂ ಇನ್ಫಾರ್ಮೇಷನ್ ಟ್ರೇಡಿಂಗ್ ಅಕೌಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ? ನೋ. ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಇನ್ಫಾರ್ಮೇಷನ್ ಈಸ್ ನಾಟ್ ಗಿವನ್. ಸೊ ಈ ಸ್ಟೆಪ್ ಅನ್ನೋದು ಬರಲ್ಲ. ನೆಕ್ಸ್ಟ್ ಸ್ಟೆಪ್ ವಾಟ್? Calculation of gross profit ratio. Next,
ಆಲ್ರೆಡಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಪರ್ಸಂಟೇಜ್ ಅನ್ನೋದು 5 ಇಯರ್ಸ್ ಕೊಟ್ಟಿದ್ದಾರೆ. ನಾವು ಅವರೇಜ್ ಮಾಡ್ಕೋಬೇಕು. ದ ಅವರೇಜ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಸೊ 30% ಪ್ಲಸ್ 31 ಪ್ಲಸ್ 32 plus 30 plus 32. So 30, 31, 32, 30, 32 divided by ಎಷ್ಟು ಇಯರ್ಸ್ ಇದೆ? 1, 2, 3, 4, 5 ಇಯರ್ಸ್ ಇದೆ. ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ? 31% ಅನ್ನೋದು ಬರುತ್ತೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ. Percentage is common because every year they have certain percentage, so we have taken percentage. Next, what we need to calculate? Creation of memorandum of trading account. ಯಾವ ಇಯರ್ಗೆ? 2014ಗೆ. ಪರ್ಟಿಕ್ಯುಲರ್ ರುಪೀಸ್. ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಹಾಕ್ಕೊಳ್ಳಿ. 2 ಓಪನಿಂಗ್ ಸ್ಟಾಕ್ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಎಷ್ಟು? 1,20,000. 2 purchases, so 5,10,000. Next, by sales 5,80,000. Next, by closing stock, so memorandum of trading account ಮಾಡ್ತಾ ಇದ್ದೀವಿ, ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಕ್ಲೋಸಿಂಗ್ ಸ್ಟಾಕ್ಗೆ. ನೆಕ್ಸ್ಟ್, ಟು ಗ್ರಾಸ್ ಪ್ರಾಫಿಟ್. ಎಷ್ಟಿದೆ ಸೇಲ್ಸು? 5,80,000 ಇಂಟು ಪರ್ಸಂಟೇಜ್ 31%. 5,80,000 ಇಂಟು 31%, 1,79,800. ಸೊ ಹಾಗೆ ಮಾಡಿ ಆ್ಯಡ್ ಮಾಡಿ. 1,20,000 ಪ್ಲಸ್ 5,10,000, 1,79,800 ಎಷ್ಟು ಬರುತ್ತೆ ಟೋಟಲ್? 8,09,800. 8,09,800 ಪ್ಲಸ್ 5,80,000, 2,29,800. ಸೊ ಗ್ರಾಸ್ ಪ್ರಾಫಿಟ್ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಫೈಂಡ್ ಔಟ್ ಮಾಡಿದ್ರಿ. ನೆಕ್ಸ್ಟ್ ಸ್ಟೆಪ್ ಈಸ್ ಫೋರ್ತ್ ಸ್ಟೆಪ್. ಸೊ ಫೋರ್ತ್ ಸ್ಟೆಪ್ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ? ಕ್ಯಾಲ್ಕುಲೇಷನ್ ಆಫ್ actual loss of stock from fire. Actual loss of stock is equal to stock on the date of the fire or closing stock minus salvage stock. Closing stock ಎಷ್ಟಿದೆ? 2,29,800 minus salvage stock is 7,500. 2,09,800 minus 7,500 ಎಷ್ಟು ಬರುತ್ತೆ? ರುಪೀಸ್ 2,22,300. Actual loss of stock. Next step is calculation of amount of claim or insurance claim.
ಸೊ ಇನ್ಶೂರೆನ್ಸ್ ಕ್ಲೈಮಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ, ಅದಕ್ಕೆ ಆ್ಯಕ್ಚುಲ್ ಲಾಸ್ ಆಫ್ ಸ್ಟಾಕ್ಗೆ ಏನಾಗುತ್ತೆ, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಸೊ ದ ಪ್ರಾಬ್ಲಮ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ಸ್ಟಾಕ್ ವಾಸ್ ಫುಲ್ಲಿ ಇನ್ಶೂರ್ಡ್, ಹೆನ್ಸ್ ದ ಅಮೌಂಟ್ ಆಫ್ ಕ್ಲೈಮ್ ವಿಲ್ ಬಿ ಸೇಮ್ ಆ್ಯಸ್ ದಿ actual amount of loss. Very restatement. The problem clearly states that stock was fully insured, hence the amount of claim will be same as actual loss of stock ಎಷ್ಟಿದೆ. Hence therefore insurance claim is rupees 2,22,300. Okay, he asked to calculate the fire insurance claim. So 2,22,300 ಬಂತು. ನೆಕ್ಸ್ಟ್ ಶೋ ದಿ ಸಾಲ್ವೇಜ್ ಸ್ಟಾಕ್ ಅಕೌಂಟ್. ಸಾಲ್ವೇಜ್ ಸ್ಟಾಕ್ ಅಕೌಂಟ್ ಅನ್ನೋದು ಮಾಡಬೇಕು. ಬಟ್ ಬೈ ದಿ ಗಿವನ್ ಇನ್ಫಾರ್ಮೇಷನ್ ವೆದರ್ ಇಟ್ ಈಸ್ ಲಾಸ್ ಆರ್ ಪ್ರಾಫಿಟ್ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಸಾಲ್ವೇಜ್ ಸ್ಟಾಕ್ ಅಕೌಂಟ್. particular rupees so 7,500 ಇದೆ ಲಾಸ್ ಆಫ್ ಸ್ಟಾಕ್. ಸೊ ಬೈ ಫೈರ್ ಅಕೌಂಟ್ ಫಸ್ಟ್ 7,500 ಟು ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ಅಕೌಂಟ್ ಎಷ್ಟು 7,500. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸಾಲ್ವೇಜ್ ಸ್ಟಾಕ್ ವಾಸ್ ರೀಇನೋವೇಟೆಡ್ ಆ್ಯಂಡ್ ಮೇಡ್ ಫಿಟ್ ಫಾರ್ ಸೇಲ್ ಅಟ್ ಕಾಸ್ಟ್ ₹4,000. ಇದು ಬಂದುಬಿಟ್ಟು ಅವರು ರೀಇನೋವೇಟ್ ಮಾಡಿದ್ದಾರೆ ಸ್ಟಾಕ್ಗೆ. ಸೊ ಸಾಲ್ವೇಜ್ ಸ್ಟಾಕ್ಗೆ ರೀಇನೋವೇಟ್ ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅನ್ನೋದು ಅಕರ್ ಆಯಿತು. ಸೊ ಟು ಬ್ಯಾಂಕ್ ಅಕೌಂಟ್ ದೇನು ಎಕ್ಸ್ಪೆನ್ಸಸ್ incurred ಎಷ್ಟು ಅಮೌಂಟು 4,000. ನೆಕ್ಸ್ಟ್ ದ ಪಾರ್ಟ್ ಆಫ್ ದಿ ಸ್ಟಾಕ್ ವಾಸ್ ಸೋಲ್ಡ್ ಅಟ್ 13,000. ಸೇಲ್ ಆಗಿದೆ. ಸೊ ಬೈ ಬ್ಯಾಂಕ್ ಅಕೌಂಟ್ ಬರುತ್ತೆ. ಪಾಕೆಟಲ್ಲಿ ಸೇಲ್ ಎಷ್ಟು 13,000. ನೆಕ್ಸ್ಟ್ ದ ಬ್ಯಾಲೆನ್ಸಸ್ ವಾಸ್ ವ್ಯಾಲ್ಯೂಡ್ ಅಟ್ 2,000 ಇದೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು 2,000. ಸೊ ಡೆಬಿಟ್ ಸೈಡ್ ಬರುತ್ತೆ ಜಾಸ್ತಿ, ಕ್ರೆಡಿಟ್ ಸೈಡ್ ಬರುತ್ತಾ ನೋಡಿ. ಸೊ ಡೆಬಿಟ್ ಸೈಡ್ ಏನಾದರೂ ಬಂದರೆ ಪ್ರಾಫಿಟ್ ಬರುತ್ತೆ, ಕ್ರೆಡಿಟ್ ಸೈಡ್ ಬಂದರೆ ಲಾಸ್ ಬರುತ್ತೆ. 13,000 ಪ್ಲಸ್ 2,000 15,000 ಇದೆ. 500 4,000. ಓಕೆ, ಡೆಬಿಟ್ ಸೈಡ್ ಕಡಿಮೆ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟು 15,000 ಜಾಸ್ತಿ ಇದೆ. ಪ್ಲಸ್ 15,000 ಮಾಡಿಕೊಂಡ್ರೆ ಡಿಫ್ರೆನ್ಸಸ್ ಬಂದುಬಿಟ್ಟು 3,500 ಬರುತ್ತೆ. ಇದು ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಪ್ರಾಫಿಟ್ ಆನ್ ಸೇಲ್. So this is the solution for 20th month. Let us move on to the next question. 21. The following information are available from the record of Reckless Limited, whose premises were
destroyed by fire on 31st August 2014. The salvage was rupees 15,000. ಸೊ ಸಾಲ್ವೇಜ್ ಸ್ಟಾಕ್ ಅನ್ನೋದು ಕೊಟ್ಟಿದ್ದಾರೆ. ನೆಕ್ಸ್ಟ್